ಕುಂಭಮೇಳ ನಡೀತಾ ಇರುವಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ವ್ಯಾಪಿಸಿದೆ. ಪ್ರಯಾಗ್ರಾಜ್ನ ಟೆಂಟ್ಗಳು ಇರುವಂತಹ ಪ್ರದೇಶದಲ್ಲಿ ಮಹಾ ಕುಂಭಮೇಳ 40 ಕೋಟಿಗೂ ಅಧಿಕ ಜನ ಸಾಕ್ಷಿಯಾಗ್ತಾ ಇರುವಂತಹ ಮಹಾ ಕುಂಭಮೇಳದಲ್ಲಿ ಇಂಥದ್ದೊಂದು ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಯ ರುದ್ರ ನರ್ತನ ಯಾವ ರೀತಿಯಾಗಿತ್ತು ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 2 ಸೇತುವೆಗಳು, 2 ರೈಲ್ವೆ ಸೇತುವೆಗಳ ಮಧ್ಯೆ ಇರುವಂತಹ ಆ ಟೆಂಟ್ ಹಾಕಿದ್ದಂತಹ ಜಾಗ, ನದಿ ತೀರದಲ್ಲಿ ಹಾಕಿದ್ದಂತಹ ಟೆಂಟ್ಗಳು, ಸುಮಾರು 250ಕ್ಕೂ ಹೆಚ್ಚು ಟೆಂಟ್ಗಳು ಈ ಬೆಂಕಿಯಲ್ಲಿ ಧಗಿಸಿ ಸುಟ್ಟು ಕರಕಲಾಗಿವೆ ಅನ್ನುವಂತ ಮಾಹಿತಿ ಇದೆ. ಇವತ್ತು ಸಂಜೆ 4 ಗಂಟೆಯ ಸುಮಾರಿಗೆ ಪ್ರಯಾಗ್ರಾಜ್ನಲ್ಲಿರುವಂತಹ ಸೆಕ್ಟರ್ 19ನ ಈ ಟೆಂಟ್ಗಳು ಇರುವಂತಹ ಜಾಗ, ಅಂದ್ರೆ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಭಕ್ತರು ಬರ್ತಾರಲ್ಲ, ಬಂದಂತ ಭಕ್ತರು ಇರೋದಕ್ಕೆ ತಂಗೋದಕ್ಕೆ ಮಾಡಿರುವಂತಹ ವ್ಯವಸ್ಥೆ, ಆ ಟೆಂಟ್ಗಳು ಸಾಲಾಗಿ 1,60,000ಕ್ಕೂ ಟೆಂಟ್ಗಳನ್ನ ಪ್ರಯಾಗ್ರಾಜ್ನಾದ್ಯಂತ ಹಾಕಲಾಗಿದೆ. ಹಾಗೆ ಹಾಕಲಾಗಿರುವಂತಹ ಟೆಂಟ್ಗಳಲ್ಲಿ ಈ ರೀತಿ ಬೆಂಕಿ ಅವಘಡ ಆಗಿತ್ತು. ಏಕಾಏಕಿ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಪರಿಣಾಮ ಬೆಂಕಿ ಧಗಿಸಿ ಬಿಟ್ಟಿದೆ. 4 ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಆಗುತ್ತೆ. ಸುಮಾರು 4:15ಯ ವೇಳೆಗೆ ಆ ಬೆಂಕಿ ತಹಬದಿಗೆ ಬರುತ್ತೆ. ಕಂಟ್ರೋಲ್ಗೆ ತರುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ, ಉತ್ತರ ಪ್ರದೇಶ ಪೊಲೀಸರು, SDRF, NDRF ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಆದರೆ ಕೋಟ್ಯಂತರ ಭಕ್ತರು ಸಾಕ್ಷಿಯಾಗ್ತಾ ಇರುವಂತಹ ಕುಂಭಮೇಳದಲ್ಲಿ ಇಂಥದ್ದೊಂದು ಅವಘಡ, ಇಂಥದ್ದೊಂದು ದುರಂತ ಆಗಿರೋದು ಭಕ್ತರಲ್ಲಿ ಭಯ, ಕಳವಳವನ್ನ ಹುಟ್ಟಿಸಿಬಿಟ್ಟಿದೆ. ಯಾಕಂದ್ರೆ ಕಾಣಿಸ್ತಾ ಇರುವಂತಹ ದೃಶ್ಯಗಳು ಅಷ್ಟೊಂದು ಭಯಾನಕವಾಗಿವೆ. ಬೆಂಕಿಯ ರುದ್ರ ನರ್ತನ ಅಷ್ಟೊಂದು ರಣಭೀಕರವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಲ್ಲಿ ನೀವು ನೋಡ್ತಾ ಇರೋದು ಲೈವ್ ವಿಜುವಲ್ಸ್, ಘಟನಾ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರಯಾಗ್ರಾಜ್ನಿಂದ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡ್ತಾ ಇದೆ. ಸದ್ಯದ ಸಿಚುವೇಶನ್ ಏನು, ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆ ಎಷ್ಟು ರಭಸವಾಗಿ ಸಾಕ್ತು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ, ಬಂದಂತಹ ಭಕ್ತರಿಗಾಗಿ ಹಾಕಿದ್ದಂತಹ ಸುಮಾರು 300ಕ್ಕೂ ಹೆಚ್ಚು ಟೆಂಟ್ಗಳು ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದ್ದಾವೆ. ಬೆಂಕಿ ಧಗಿಸಿದ ಸಂದರ್ಭದ ದೃಶ್ಯಗಳನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮುಗಿಲೆತ್ತರಕ್ಕೂ ಕೂಡ ಬೆಂಕಿ ಆವರಿಸಿತ್ತು. ಆ ಕ್ಷಣಕ್ಕೆ ಬೆಂಕಿಯನ್ನ ನಂದಿಸೋದು ಬಹಳ ದೊಡ್ಡ ಸವಾಲಾಗಿತ್ತು. ಮಾಹಿತಿ ಸಿಕ್ಕ ತಕ್ಷಣ ಉತ್ತರ ಪ್ರದೇಶದ ಅಗ್ನಿಶಾಮಕ ದಳದ ಸಿಬ್ಬಂದಿ, ಸುಮಾರು 13ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ದೌಡಾಯಿಸುತ್ತವೆ. ಸಮರೋಪಾದಿಯಲ್ಲಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯಾಚರಣೆ ಆಗಿದೆ. ಇನ್ನೂ ಕೂಡ ಕೆಲವೆಡೆ ಹೊಗೆಯಾಡ್ತಾ ಇದ್ದು, ಬೆಂಕಿಯನ್ನ ನಂದಿಸುವಂತಹ ಕೆಲಸದಲ್ಲಿ, ಸಂಪೂರ್ಣವಾಗಿ ಬೆಂಕಿಯನ್ನ ಶಮನ ಮಾಡುವಂತಹ ಕೆಲಸದಲ್ಲಿ ಸಿಬ್ಬಂದಿ ನಿರತರಾಗಿದ್ದಾರೆ. ಸುಟ್ಟು ಕರಕಲಾದಂತಹ ನಂತರದಲ್ಲಿ ಆ ಟೆಂಟ್ಗಳಿರುವಂತಹ ಜಾಗ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನುವುದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದೆ.
ದೃಶ್ಯಗಳನ್ನ ಗಮನಿಸಿದ್ರೆ ಯಾವ ರೀತಿ ಅಗ್ನಿ ಅವಘಡ ಅಗ್ನಿ ದುರಂತ ಎಷ್ಟು ದೊಡ್ಡ ಮಟ್ಟದಲ್ಲಾಗಿದೆ ಅಂತ ಹೇಳಿ ಸ್ಥಳದಲ್ಲಿದ್ದಂತಹ ಭಕ್ತರೊಬ್ಬರು ಘಟನಾ ಸ್ಥಳದ ಸಂದರ್ಭದ ವಿಡಿಯೋವನ್ನ ಕೂಡ ಮಾಡಿದ್ದಾರೆ. ಇನ್ನು ಬೆಂಕಿ ಅವಘಡ ಸ್ಥಳಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನೆ ನಡೆದ ಕೆಲವೇ ಕ್ಷಣದಲ್ಲಿ ಬೆಂಕಿ ಅವಘಡ ಸಂಭವಿಸಿದಂತಹ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್. ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಜೊತೆಗೆ ಇಡೀ ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಯಾವ ರೀತಿ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆ ಆಗ್ತಾ ಇದೆ, ಏನಾದ್ರೂ ಹಾನಿಯಾಗಿದ್ಯಾ, ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ, ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನು ಕಾರಣ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡ್ಕೊಂಡ್ರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್. ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಯೋಗಿ ಆದಿತ್ಯನಾಥ್ ಘಟನಾ ಸ್ಥಳದಲ್ಲಿ ಪ್ರತ್ಯಕ್ಷರಾದರು. ಕುಂಭಮೇಳ ನಡೀತಾ ಇರೋದ್ರಿಂದ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ನಲ್ಲೇ ಇದ್ದಾರೆ. ಹಾಗಾಗಿ ಆ ತಕ್ಷಣಕ್ಕೆ ಘಟನಾ ಸ್ಥಳದ ಪರಿಶೀಲನೆಗಾಗಿ ಅವರು ಆಗಮಿಸಿದ್ರು. ಸಿಎಂ ಯೋಗಿ ಆದಿತ್ಯನಾಥ್ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಹಾಕುಂಭಮೇಳ ಇಡೀ ವಿಶ್ವದಾದ್ಯಂತ ಮಹಾಕುಂಭಮೇಳಕ್ಕೆ ಭಕ್ತರು ಆಗಮಿಸುತ್ತಿದ್ದಾರೆ. ಕೇವಲ ಭಾರತೀಯರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ ಪ್ರವಾಸಿಗರು, ಬೇರೆ ಬೇರೆ ದೇಶದ ಭಕ್ತರು ಆಗಮಿಸಿ ಈ ಮಹಾಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಮಹಾಕುಂಭಮೇಳಕ್ಕಾಗಿ ಸಾಕಷ್ಟು ಭದ್ರತೆ, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನ ಕೂಡ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಮಾಡಿಕೊಂಡಿತ್ತು. ಇದರ ಹೊರತಾಗಿಯೂ ಕೂಡ ಅಗ್ನಿ ಅವಘಡ ಸಂಭವಿಸಿದೆ. ಕೋಟ್ಯಂತರ ಭಕ್ತರು ಸ್ಥಳದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿ ಅಗ್ನಿ ಅವಘಡ ಆದ್ರೆ ಜನ ಪ್ಯಾನಿಕ್ ಆಗಿನೇ ಬೇರೆ ಬೇರೆ ರೀತಿಯಾದಂತಹ ದುರಂತಗಳು ಸಂಭವಿಸುವಂತಹ ಸಾಧ್ಯತೆ ಹೆಚ್ಚು. ಕಾಲ್ ತುಳಿತಾನೋ ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಆಗಬಹುದಿತ್ತು. ಹಾಗಾಗಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದು ಆ ಕ್ಷಣಕ್ಕೆ ಬಹಳ ಇಂಪಾರ್ಟೆಂಟ್. ಹಾಗಾಗಿನೇ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆಯನ್ನ ಮಾಡಿ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಏನಾಯ್ತು, ಯಾವ ರೀತಿಯಾದಂತಹ ಹಾನಿಯಾಗಿದೆ, ಯಾವ ರೀತಿಯಾದಂತಹ ನೆರವಿನ ಅವಶ್ಯಕತೆ ಇದೆ, ಭಕ್ತರ ಸುರಕ್ಷತೆಗೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರಿಂದ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಪಡೆದಿದ್ದಾರೆ. ಸದ್ಯಕ್ಕೆ ಬೆಂಕಿ ಹತೋಟಿಗೆ ಬಂದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಘಟನಾ ಸ್ಥಳದ ಡ್ರೋನ್ ವಿಜುವಲ್ಸ್ ನ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗ್ತಾ ಇದೆ. ಪ್ರಯಾಗ್ರಾಜ್ನಲ್ಲಿ ಈ ಬೆಂಕಿ ಅವಘಡ ಎಷ್ಟು ಪ್ರಮಾಣದಲ್ಲಾಗಿದೆ, ಯಾವ ಜಾಗದಲ್ಲಾಗಿದೆ ಅಂತ ಹೇಳಿ 2 ಬ್ರಿಡ್ಜ್ಗಳನ್ನ ನೋಡ್ತಾ ಇದ್ದೀರಿ. ಆ 2 ರೈಲ್ವೆ ಸೇತುವೆ, ಒಂದು ಶಾಸ್ತ್ರೀಯ ರೈಲ್ವೆ ಸೇತುವೆ, ಮತ್ತೊಂದು ಇನ್ನೊಂದು ರೈಲ್ವೆ ಸೇತುವೆ ಇದೆ. ಆ 2 ರೈಲ್ವೆ ಸೇತುವೆಗಳ ನಡುಭಾಗದಲ್ಲಿ ಟೆಂಟ್ಗಳನ್ನ ಹಾಕಲಾಗಿತ್ತು. ಇಡೀ ಪ್ರಯಾಗ್ರಾಜ್ನಾದ್ಯಂತ 1,60,000ಕ್ಕೂ ಅಧಿಕ ಟೆಂಟ್ಗಳನ್ನ ಹಾಕಲಾಗಿದೆ. ಆದ್ರೆ ಈ 2 ಸೇತುವೆಗಳ ನಡುಭಾಗದಲ್ಲಿರುವಂತಹ ಟೆಂಟ್ಗಳಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಕಾರಣ ಬೆಂಕಿ ಹೊತ್ಕೊಳ್ತು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಸುಮಾರು 300ಕ್ಕೂ ಹೆಚ್ಚು ಟೆಂಟ್ಗಳು ಸುಟ್ಟು ಕರಕಲಾಗಿದ್ದಾವೆ. ಆ ಸುಟ್ಟು ಕರಕಲಾಗಿರುವಂತಹ ಪ್ರಮಾಣ, ಎಷ್ಟು ಟೆಂಟ್ಗಳಿಗೆ ಬೆಂಕಿ ಆವರಿಸಿಕೊಂಡಿದೆ ಅನ್ನೋದು ಈ ಡ್ರೋನ್ ವಿಜುವಲ್ಸ್ಗಳ ಮೂಲಕ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಟ್ಟವಾದಂತಹ ಹೊಗೆ ಆವರಿಸಿತ್ತು, ದಟ್ಟವಾದಂತಹ ಬೆಂಕಿ ಆವರಿಸಿತ್ತು. ಸದ್ಯಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಉತ್ತರ ಪ್ರದೇಶದ ಅಗ್ನಿಶಾಮಕ ಸಿಬ್ಬಂದಿ, ಉತ್ತರ ಪ್ರದೇಶದ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಮಹಾಕುಂಭಮೇಳ ಅಂದ್ರೆ ಕೋಟ್ಯಂತರ ಭಕ್ತರು ವಿಸಿಟ್ ಮಾಡಿರುವಂತಹ ಜಾಗ, ಇನ್ನೂ ಕೂಡ ಮಾಡ್ತಾನೆ ಇದ್ದಾರೆ. ಒಟ್ಟು 45 ದಿನಗಳ ಕಾಲ ನಡೀತಾ ಇದೆ ಮಹಾಕುಂಭಮೇಳ. ಅಂತಹ ಮಹಾಕುಂಭಮೇಳದಲ್ಲಿ ಇವತ್ತು ಸಂಜೆ 4 ಗಂಟೆಯ ಸುಮಾರಿಗೆ ನಡೆದಂಥ ಅವಘಡ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಆ ಮಹಾಕುಂಭಮೇಳ ಆಗ್ತಾ ಇರುವಂತಹ ಜಾಗದಲ್ಲಿ ಪ್ರತಿನಿತ್ಯ 1 ಕೋಟಿಗೂ ಅಧಿಕ ಜನ ಅಲ್ಲಿ ವಿಸಿಟ್ ಮಾಡ್ತಿದ್ದಾರೆ, ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಈ ವರ್ಷ ಬಿಟ್ರೆ, ಈ ಸಂದರ್ಭ ಬಿಟ್ರೆ ಇನ್ನೂ 144 ವರ್ಷ ಕಾಯಬೇಕು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ. ಆದ್ರೆ ಅಂಥ ಜಾಗದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಡೆಯಿತು ಸಮರೋಪಾದಿಯಲ್ಲಿ ಅನ್ನೋದನ್ನ ನಾವು ದೃಶ್ಯಗಳಲ್ಲಿ ಗಮನಿಸಬಹುದಾಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 4 ಗಂಟೆಗೆ ಈ ಅಗ್ನಿ ಅವಘಡ ಸಂಭವಿಸುತ್ತೆ. ವಿದಿನ್ 3 ಮಿನಿಟ್ಸ್, ಬರೇ 3 ನಿಮಿಷಗಳ ಒಳಗಾಗಿ ಘಟನಾ ಸ್ಥಳಕ್ಕೆ ಉತ್ತರ ಪ್ರದೇಶದ ಅಗ್ನಿಶಾಮಕ ಸಿಬ್ಬಂದಿ, ಉತ್ತರ ಪ್ರದೇಶ ಪೊಲೀಸರು, NDRF, SDRF ಎಲ್ಲರೂ ಕೂಡ ವಿಸಿಟ್ ಮಾಡ್ತಾರೆ. ಯಾಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಕುಂಭಮೇಳ ನಡೀತಾ ಇರುವಂತಹ ಜಾಗದಲ್ಲೇ ಆ ಅಗ್ನಿ ನಂದಕ ಉಪಕರಣ ಇರಬಹುದು, ಅಗ್ನಿಶಾಮಕ ವಾಹನಗಳಿರಬಹುದು, ಎಲ್ಲವನ್ನ ಕೂಡ ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಇಂಥದ್ದಾಗಬಹುದು ಇಷ್ಟು ಜನ ಸೇರುವಂತಹ ಸಂದರ್ಭದಲ್ಲಿ ಅನ್ನುವಂತಹ ನಿರೀಕ್ಷೆಯೊಂದಿಗೆ. ಹಾಗಾಗಿ ಇಂತಹ ಘಟನೆ ನಡೆದಂತಹ ಸಂದರ್ಭದಲ್ಲಿ ಕೇವಲ 3 ನಿಮಿಷದಲ್ಲಿ ಘಟನಾ ಸ್ಥಳಕ್ಕೆ ಉತ್ತರ ಪ್ರದೇಶದ ಇಡೀ ಫೋರ್ಸ್ ರೀಚ್ ಆಯ್ತಂತೆ. ಅದಾದ ನಂತರ ಬೆಂಕಿ ನಂದಿಸುವ ಕಾರ್ಯಾಚರಣೆ ಆಗಿದೆ. ಆದ್ರೆ ಸಣ್ಣ ಪ್ರಮಾಣದಲ್ಲಾಗಿಲ್ಲ ಬೆಂಕಿ ಅವಘಡ. ಸುಮಾರು 300ಕ್ಕೂ ಹೆಚ್ಚು ಟೆಂಟ್ಗಳು ಸುಟ್ಟು ಕರಕಲಾಗಿದ್ದಾವೆ. ಆ 2 ಬ್ರಿಡ್ಜ್ಗಳ ನಡುವೆ ಹಾಕಿದ್ದಂತಹ ಟೆಂಟ್ಗಳು, 300ಕ್ಕೂ ಹೆಚ್ಚು ಟೆಂಟ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಒಂದು ಖುಷಿಯ ವಿಚಾರ, ಸಮಾಧಾನದ ವಿಚಾರ ಏನು ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಆಗಿಲ್ಲ. ಈ ಅಗ್ನಿ ಅವಘಡದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡ್ರು ಯಾವುದೇ ರೀತಿಯಾದಂತಹ ಅಗ್ನಿ ಅವಘಡ ಆಗಿಲ್ಲ. ಮತ್ತಷ್ಟು ಲೈವ್ ಅಪ್ಡೇಟ್ಸ್ನ ಪ್ರಯಾಗ್ರಾಜ್ನ ಈ ಬೆಂಕಿ ದುರಂತ ಸಂಭವಿಸಿದಂತಹ ಸ್ಥಳದಲ್ಲೇ ಇರುವಂತಹ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ಚಂದ್ರಮೋಹನ್, 4 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಸದ್ಯಕ್ಕೆ ಸಿಚುವೇಶನ್ ಏನು? ಕಂಪ್ಲೀಟ್ ಆಗಿ ಬೆಂಕಿಯನ್ನ ನಂದಿಸುವಂತಹ ಕೆಲಸ ಆಗಿದೆಯಾ? ಏನ್ ಮಾಹಿತಿ ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ವಿದ್ಯಾಶಿ, ಈಗಾಗಲೇ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲಾಗಿದೆ. ಈಗಾಗಲೇ ಸ್ಥಳಕ್ಕೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು, ಸಚಿವ AK ಶರ್ಮಾ ಅವರು, ಜೊತೆಗೆ ಜಿಲ್ಲಾಧಿಕಾರಿ ವಿಜಯ್ ಕಿರಣ್ ಆನಂದ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸಂಜೆ 4 ಗಂಟೆ 8 ನಿಮಿಷಕ್ಕೆ ಈಗ ಸೆಕ್ಟರ್ 19ರಲ್ಲಿರುವಂತಹ ಗೀತಾ ಪ್ರೆಸ್ನ ಟೆಂಟ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಮುಖ್ಯವಾಗಿ ಇಲ್ಲಿ 3 ಸಿಲಿಂಡರ್ಗಳ ಸ್ಫೋಟದಿಂದಾಗಿ ಬೆಂಕಿ ಆಕಸ್ಮಿಕ ಸಂಭವಿಸಿದೆ. ಇಲ್ಲಿ ಸ್ಥಳದಲ್ಲಿ ಪ್ಲಾಸ್ಟಿಕ್ನಿಂದ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು, ಜೊತೆಗೆ ಹುಲ್ಲಿನಿಂದಲೂ ಕೂಡ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇದರಿಂದಾಗಿ ಬೆಂಕಿ ಒಂದು ಟೆಂಟ್ನಿಂದ ಇನ್ನೊಂದು ಟೆಂಟ್ಗೆ ಗಾಳಿ ಬೀಸಿದ್ರಿಂದಾಗಿ ಬೇಗನೆ ವ್ಯಾಪಿಸಿಕೊಂಡಿದೆ. ಈ 4 ಗಂಟೆ 8 ನಿಮಿಷಕ್ಕೆ ಬೆಂಕಿ ಆಕಸ್ಮಿಕ ಸಂಭವಿಸಿದ 3 ನಿಮಿಷದಲ್ಲಿ ಈ ಸ್ಥಳಕ್ಕೆ ಅಗ್ನಿಶಾಮಕ ವಾಹನಗಳು ಕೂಡ ಬಂದು ಬೆಂಕಿಯನ್ನು ನಂದಿಸತಕ್ಕಂತಹ ಕೆಲಸವನ್ನ ಮಾಡಿವೆ. ಜೊತೆಗೆ ಇಲ್ಲಿ ಸ್ಥಳದಲ್ಲಿದ್ದಂತ ಅಗ್ನಿಶಾಮಕ ವಾಹನಗಳ ಜೊತೆಗೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಹೆಚ್ಚಿನ ಅಗ್ನಿಶಾಮಕ ವಾಹನಗಳನ್ನು ಕರೆಸಿಕೊಳ್ಳಲಾಗಿತ್ತು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸಿವೆ. ಇಲ್ಲಿ ಈಗಾಗಲೇ ಕೇವಲ ಅರ್ಧ ಗಂಟೆದಲ್ಲೇ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸತಕ್ಕಂಥ ಕೆಲಸವನ್ನ ಅಗ್ನಿಶಾಮಕ ವಾಹನಗಳು ಮಾಡಿವೆ. ಅದೃಷ್ಟವಶಾತ್ ಇಲ್ಲಿ ಸುಮಾರು 200 ಟೆಂಟ್ಗಳು ಸುಟ್ಟು ಭಸ್ಮವಾದರೂ ಕೂಡ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಮತ್ತು ಯಾರಿಗೂ ಕೂಡ ಯಾವುದೇ ಗಾಯಗಳು ಕೂಡ ಆಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಸಚಿವ AK ಶರ್ಮಾ ಅವರು ಈಗಷ್ಟೇ ಮಾಧ್ಯಮಗಳಿಗೂ ಕೂಡ ತಿಳಿಸಿದ್ದಾರೆ. ಜೊತೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಮೇಳಕ್ಕೆ ಒಬ್ಬರು ಸಚಿವರನ್ನು ನೇಮಕ ಮಾಡಲಾಗಿದೆ. ಮೇಳಾಧಿಕಾರಿಯಾಗಿ ಜಿಲ್ಲಾಧಿಕಾರಿ ವಿಜಯ್ ಕಿರಣ್ ಆನಂದ್ ಅವರನ್ನು ನೇಮಕ ಮಾಡಲಾಗಿದೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಮೇಳದ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಅವರೆಲ್ಲರೂ ಕೂಡ ತಕ್ಷಣವೇ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ನಡೆಸಿದ್ದಾರೆ ಮತ್ತು ಬೆಂಕಿಯನ್ನು ಅಗ್ನಿಶಾಮಕ ವಾಹನದ ದಳದ ಸಿಬ್ಬಂದಿ ಜೊತೆಗೆ NDRF, SDRF ನ ಸಿಬ್ಬಂದಿ ಬೇಗನೆ ನಂದಿಸಿದ್ದಾರೆ. ಇದರಿಂದಾಗಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಆದ್ರೆ ಇವೆಲ್ಲವೂ ಕೂಡ ಗೀತಾ ಪ್ರೆಸ್ಗೆ ಸೇರಿದಂತಹ ಕೋಟ್ಯಂತರ ಭಕ್ತರು ಪ್ರತಿನಿತ್ಯ ಮಹಾಕುಂಭ ಮೇಳಕ್ಕೆ ಭೇಟಿಯನ್ನ ಕೊಡ್ತಿದ್ದಾರೆ. ಆ ಟೆಂಟ್ಗಳಲ್ಲೂ ಕೂಡ ಸಾಲು ಸಾಲಾಗಿ 1 ಲಕ್ಷಕ್ಕೂ ಅಧಿಕ ಟೆಂಟ್ಗಳಿದ್ದಾವೆ, 1.5 ಲಕ್ಷಕ್ಕೂ ಅಧಿಕ. ಆ ಟೆಂಟ್ಗಳಲ್ಲೂ ಕೂಡ ಜನ ಇರ್ತಾರೆ. ಈ ರೀತಿಯಾದಂತಹ ಸ್ಥಳಗಳಲ್ಲಿ ಬೆಂಕಿ ಅವಘಡ ಸಂಭವಿಸಿದಾಗ ಏನು ಬೇಕಾದರೂ ಆಗಬಹುದಿತ್ತು. ಆದರೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಆಗದೇ ಇರುವಂತಹ ರೀತಿಯಲ್ಲಿ ಉತ್ತರ ಪ್ರದೇಶ ಸರ್ಕಾರ, ಸ್ಥಳೀಯ ಆಡಳಿತ ಇದನ್ನ ನಿಭಾಯಿಸಿದ ಹೇಗೆ ಅಂತೇಳಿ ಚಂದ್ರಮೋಹನ್ ದೃಶ್ಯಗಳ ಸಮೇತ ವಿವರಿಸಬಹುದಾದನ್ನ.
ವಿದೇಶಿ ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶೀಟ್ಗಳನ್ನು ಕೂಡ ಹಾಕಲಾಗಿದೆ. ಆದ್ರೆ ಕೆಲವೊಂದು ಕಡೆಗಳಲ್ಲಿ ಟೆಂಟ್ಗಳನ್ನ ಈ ಹುಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ, ಕೆಲವು ಕಡೆ ಟೆಂಟ್ಗಳನ್ನ ಪ್ಲಾಸ್ಟಿಕ್ನಿಂದಲೂ ಕೂಡ ನಿರ್ಮಾಣ ಮಾಡಿಕೊಳ್ಳಲಾಗಿದೆ. ಆದ್ರೆ ಇವತ್ತು ಈ ಟೆಂಟ್ ನಲ್ಲಿ ಬೆಂಕಿ ಬೀಳಲಿಕ್ಕೆ ಮೂಲ ಕಾರಣ ಆಗಿದ್ದೆ ಸಿಲಿಂಡರ್ ಸ್ಫೋಟ. ಆ ಸಿಲಿಂಡರ್ ಸ್ಫೋಟ ಆಗದೆ ಇದ್ರೆ ಇಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸ್ತಾ ಇರಲಿಲ್ಲ. ಆದ್ರೆ ಆ ಸಿಲಿಂಡರ್ ಸ್ಫೋಟ ಮೊದಲಿಗೆ ಸ್ಫೋಟ ಸಂಭವಿಸಿದೆ, ಅದಾದ ಬಳಿಕ 3 ಸಿಲಿಂಡರ್ಗಳ ಸ್ಫೋಟ ಸಂಭವಿಸಿತು. ಈ ಒಂದು ಸ್ಫೋಟದ ತೀವ್ರತೆಗೆ ಮತ್ತು ಗಾಳಿ ಕೂಡ ಬೀಸಿದಿಂದಾಗಿ ಅಕ್ಕಪಕ್ಕದ ಟೆಂಟ್ಗಳಿಗೆ ವೇಗವಾಗಿ ಬೆಂಕಿ ವ್ಯಾಪಿಸಿತು. ಆದ್ರೆ ಈ ಒಂದು ಟೆಂಟ್ ನ ಪಕ್ಕದಲ್ಲಿ ಇನ್ನೂ ಸಾಕಷ್ಟು ಟೆಂಟ್ಗಳು ಇದ್ವು. ಆದ್ರೆ ಆ ಟೆಂಟ್ಗಳಿಗೆ ಬೆಂಕಿ ವ್ಯಾಪಿಸಿದಂತೆ ತಡೆಯುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಒಂದು ಬ್ಲಾಕ್ ಅನ್ನ ಮಾಡಲಾಗಿದೆ. ಈ ಬ್ಲಾಕ್ ನಿಂದ ಮತ್ತೊಂದು ಬ್ಲಾಕ್ಗೆ ಬೆಂಕಿ ಹರಡದಂತೆ ತಡೆಯುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಒಂದು ವೇಳೆ ಏನಾದ್ರೂ ಕೂಡ ಬೆಂಕಿ ಪಕ್ಕದ ಬ್ಲಾಕ್ ಕೂಡ ಹರಡಿದಿದ್ರೆ ಇನ್ನು ಹೆಚ್ಚಿನ ಟೆಂಟ್ಗಳು ಬೆಂಕಿಗೆ ಆಹುತಿ ಆಗ್ತಾ ಇದ್ವು, ಜೀವಾನಿ ಕೂಡ ಸಂಭವಿಸುತ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬೆಂಕಿ ಒಂದು ಬ್ಲಾಕ್ ನಲ್ಲಿ ಸಂಭವಿಸ್ತಾ ಇದ್ದಂತೆ ಆ ಬೆಂಕಿ ಆ ಒಂದು ಬ್ಲಾಕ್ ಅಷ್ಟೇ ಸೀಮಿತ ಆಗುವಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೇಗ ಬೆಂಕಿಯನ್ನ ನಂದಿಸಿದ್ದಾರೆ ಮತ್ತು ಬೇರೆ ಕಡೆ ವ್ಯಾಪಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಜೊತೆಗೆ ಈ ಒಂದು ಟೆಂಟ್ಗಳಲ್ಲಿ ಇದ್ದಂತಹ ಜನರು ಕೂಡ ತಕ್ಷಣವೇ ತಮ್ಮ ಟೆಂಟ್ಗಳಿಂದ ಹೊರಗಡೆ ಓಡ್ ಬಂದಿದ್ದಾರೆ, ತಮ್ಮ ಜೀವವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಹೊರಗಡೆ ಓಡ್ ಬಂದಿದ್ದಾರೆ. ಹೀಗಾಗಿ ಯಾವುದೇ ಜೀವಾನಿ ಕೂಡ ಸಂಭವಿಸಿಲ್ಲ. ಈಗ ಆದ್ರೆ ಇಲ್ಲಿ ಟೆಂಟ್ ಎಲ್ಲವೂ ಕೂಡ ಬೆಂಕಿ ವ್ಯಾಪಿಸಿಕೊಂಡಿದ್ದರಿಂದಾಗಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಇಲ್ಲಿ ಕೂಡ ತಾವು ನೋಡಬಹುದು. ಈ ಟೆಂಟ್ಗಳನ್ನ ಹುಲ್ಲಿನ ಕಡ್ಡಿಗಳಿಂದ ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಈಗ ತೀವ್ರವಾದಂತಹ ಚಳಿ ಇದೆ, ಥಂಡಿ ವಾತಾವರಣ ಇದೆ, ಟೆಂಪರೇಚರ್ 8 ಡಿಗ್ರಿಗೆ 9 ಡಿಗ್ರಿಗೆ ಕುಸಿಯುತ್ತೆ. ಆ ಕಾರಣಕ್ಕಾಗಿನೇ ಈ ಒಂದು ಹುಲ್ಲಿನ ಕಡ್ಡಿಗಳನ್ನ ಬಳಸಿ ಟೆಂಟ್ಗಳನ್ನ ನಿರ್ಮಾಣವನ್ನು ಮಾಡಿಕೊಂಡಿದ್ರು. ಜೊತೆಗೆ ಪ್ಲಾಸ್ಟಿಕ್ ಅನ್ನು ಕೂಡ ಬಳಸಿ ಟೆಂಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಈ ಎಲ್ಲ ಬೆಂಕಿ ಆಕಸ್ಮಿಕ ಸಂಭವಿಸಿದ್ರಿಂದಾಗಿ ಎಲ್ಲಾ ಟೆಂಟ್ಗಳು ಕೂಡ ಈಗ ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ. ಇಲ್ಲಿದ್ದಂತಹ ಗೀತಾ ಪ್ರೆಸ್ನ ಸಾಧುಗಳಿಗೆ, ಸಂತರಿಗೆ, ಸನ್ಯಾಸಿಗಳಿಗೆ ಈಗ ಬೇರೆ ಕಡೆ ಸೂಕ್ತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತೇಳಿ ಸಚಿವ ಎ.ಕೆ. ಶರ್ಮಾ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಗೀತಾ ಪ್ರೆಸ್ನ ಉನ್ನತ ಅಧಿಕಾರಿಗಳೊಂದಿಗೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಮತ್ತು ಸಚಿವ ಎ.ಕೆ. ಶರ್ಮಾ ಅವರು ಕೂಡ ಮಾತನಾಡಿದ್ದಾರೆ. ಅವರು ಮುಂದೆ ಈ ರೀತಿ ಅನಾಹುತ ಆಗದಂತೆ ನೋಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆ ರೀತಿಯಾಗಿ ಮುಂದೆ ಈ ರೀತಿಯಾದಂತಹ ಅನಾಹುತಗಳು ಮಕ್ಕಳಿಸುತ್ತದೆ, ನಾವು ಕ್ರಮಗಳನ್ನ ತೆಗೆದುಕೊಳ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಸಚಿವ ಎ.ಕೆ. ಶರ್ಮಾ ಅವರು, ಜಿಲ್ಲಾಧಿಕಾರಿ ವಿಜಯ್ ಕಿರಣ್ ಆನಂದ್ ಅವರು ಕೂಡ ಗೀತಾ ಪ್ರೆಸ್ನವರಿಗೆ ತಿಳಿಸಿದ್ದಾರೆ. ಇಲ್ಲಿ ಇದ್ದಂತ ಎಲ್ಲಾ ವಸ್ತುಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರೋದು ನೋಡಬಹುದು. ಇಲ್ಲೊಂದು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಹೀಗೆ ಇಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಈಗ ಇಲ್ಲಿ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಲಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.